ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಣ್ಣನವರ ಮನೆ ಇತ್ತು. ಅವರು ಪರಂಪರೆಯ ಚಿಂತನೆಯ ವ್ಯಕ್ತಿ. ಮನೆಗೆ ಬಂದ ಸೊಸೆ ಮನೆ ಕೆಲಸ ನೋಡಿಕೊಳ್ಳಬೇಕು, ಹೊರಗೆ ಕೆಲಸ ಮಾಡುವುದು ಮನೆಯ ಗೌರವಕ್ಕೆ ಸರಿಯಲ್ಲ ಎಂದು ಅವರ ಗಟ್ಟಿ ನಂಬಿಕೆ. ಅವರ ಮಗ ರಮೇಶ ಸರಳ ಸ್ವಭಾವದವನು. ಅವನ ಹೆಂಡತಿ ಲಕ್ಷ್ಮಿ ವಿದ್ಯಾವಂತೆಯಾದರೂ ಮದುವೆಯಾದ ಮೇಲೆ ಮನೆಯಲ್ಲೇ ಉಳಿದುಕೊಳ್ಳಬೇಕಾಯಿತು. ಲಕ್ಷ್ಮಿ ಚುರುಕಾಗಿ ಮನೆ ಕೆಲಸ ಮಾಡುವ ಮನಸ್ಸುಳ್ಳ ಯುವತಿ. ಅವಳಿಗೆ ಅಡಿಗೆ ಮಾಡುವುದು ಬಹಳ ಇಷ್ಟ. ವಿಶೇಷವಾಗಿ ಅವಳು ಮಾಡುವ ಸಮೋಸಗಳು ಹಳ್ಳಿಯಲ್ಲಿಯೇ ಪ್ರಸಿದ್ಧ. ಮದುವೆಗೆ ಮೊದಲು ಅವಳು ಶಾಲಾ ಮಕ್ಕಳಿಗೆ ಸಮೋಸ ಮಾಡಿ ಮಾರುತ್ತಿದ್ದಳು. ಆದರೆ ಮದುವೆಯಾದ ನಂತರ ಈ ಕನಸು ಎಲ್ಲೋ ಮೌನವಾಗಿ ಮರೆತು ಹೋಯಿತು. ಒಂದು ದಿನ ರಾಮಣ್ಣನವರಿಗೆ ಅನಾರೋಗ್ಯ ಬಂತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಾಕಷ್ಟು ಹಣ ಬೇಕಾಯಿತು. ಮನೆಯ ಆರ್ಥಿಕ ಸ್ಥಿತಿ ಕಷ್ಟಕ್ಕೆ ಸಿಲುಕಿತು. ರಮೇಶ ಕಷ್ಟಪಟ್ಟು ದುಡಿದರೂ ಸಾಲ ತೀರಿಸುವುದು ಕಷ್ಟವಾಗಿತ್ತು. ಲಕ್ಷ್ಮಿ ಎಲ್ಲವನ್ನು ಗಮನಿಸುತ್ತಿದ್ದಳು. ಒಂದು ಸಂಜೆ ಅವಳು ಧೈರ್ಯ ಮಾಡಿ ಗಂಡನಿಗೆ ಹೇಳಿದಳು, ನಾನು ಸಮೋಸ ಮಾಡುವುದು ನಿಮಗೆ ಗೊತ್ತೇ ಇದೆ. ದಿನಕ್ಕೆ ಸ್ವಲ್ಪ ಸಮೋಸ ಮಾಡಿ ಮಾರಿದರೆ ಮನೆ ಖರ್ಚಿಗೆ ಸಹಾಯವಾಗುತ್ತದೆ. ರಮೇಶ ಸ್ವಲ್ಪ ಯೋಚಿಸಿದನು. ನನಗೆ ತೊಂದರೆ ಇಲ್ಲ, ಆದರೆ ಅಪ್ಪನಿಗೆ ಒಪ್ಪಿಸುವುದು ಕಷ್ಟ. ಆದರೂ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಇಬ್ಬರೂ ಸೇರಿ ರಾಮಣ್ಣನವರ ಮುಂದೆ ವಿಷಯ ಇಟ್ಟರು. ರಾಮಣ್ಣ ಕೋಪದಿಂದ ಹೇಳಿದರು, ನಮ್ಮ ಮನೆ ಸೊಸೆ ಬೀದಿಯಲ್ಲಿ ಸಮೋಸ ಮಾರಾಟ ಮಾಡುವುದೇ? ಅದು ನಮ್ಮ ಗೌರವಕ್ಕೆ ಧಕ್ಕೆ. ಲಕ್ಷ್ಮಿ ಶಾಂತವಾಗಿ ಉತ್ತರಿಸಿದಳು, ಅಪ್ಪಾಜಿ, ಕೆಲಸ ಚಿಕ್ಕದು ದೊಡ್ಡದು ಅನ್ನೋದೇ ಇಲ್ಲ. ದುಡಿಮೆ ಕೆಲಸದ ಗೌರವ. ಇದರಿಂದ ಮನೆಗೆ ಸಹಾಯವಾದರೆ ತಪ್ಪೇನು? ಆದರೆ ರಾಮಣ್ಣನವರು ಮೌನವಾಗಿದ್ದರು. ಮರುದಿನ ಬೆಳಗ್ಗೆ ಲಕ್ಷ್ಮಿ ಮನೆಯ ಮುಂದೆ ಚಿಕ್ಕ ಮೇಜು ಇಟ್ಟು ಸಮೋಸ ಮಾಡಲಾರಂಭಿಸಿದಳು. ಅವಳು ಯಾರಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಸ್ವಚ್ಛವಾಗಿ ನಗುಮುಖದಿಂದ ಸಮೋಸ ಮಾರಲು ಆರಂಭಿಸಿದಳು. ಶಾಲೆಗೆ ಹೋಗುವ ಮಕ್ಕಳು, ಹೊಲಕ್ಕೆ ಹೋಗುವ ರೈತರು ಅವಳ ಸಮೋಸ ರುಚಿ ನೋಡಿ ಮೆಚ್ಚಿದರು. ಕೆಲವೇ ದಿನಗಳಲ್ಲಿ ರಾಮಣ್ಣನವರ ಸೊಸೆ ಮಾಡುವ ಸಮೋಸ ಬಹಳ ರುಚಿ ಎಂಬ ಸುದ್ದಿ ಹಳ್ಳಿಯಲ್ಲೆಲ್ಲ ಹರಿದಾಡುತ್ತಿತ್ತು. ದಿನ ದಿನಕ್ಕೆ ಮಾರಾಟ ಹೆಚ್ಚಾಯಿತು. ಮನೆಗೆ ಹಣ ಬರತೊಡಗಿತು. ಸಾಲದ ಭಾರ ನಿಧಾನವಾಗಿ ಕಡಿಮೆ ಆಯಿತು. ಒಂದು ದಿನ ರಾಮಣ್ಣ ಆಸ್ಪತ್ರೆಯಿಂದ ವಾಪಸ್ಸಾದರು. ಮನೆ ಮುಂದೆ ಜನರ ಸಾಲು ನೋಡಿ ಆಶ್ಚರ್ಯಪಟ್ಟರು. ಲಕ್ಷ್ಮಿ ನಗುಮುಖದಿಂದ ಸಮೋಸ ಕೊಡುತ್ತಿದ್ದ ದೃಶ್ಯ ನೋಡಿ ಅವರು ನಿಂತುಕೊಂಡರು. ಜನರೆಲ್ಲ ಅವಳನ್ನು ಗೌರವದಿಂದ ಮಾತನಾಡಿಸುತ್ತಿದ್ದರು. ಒಬ್ಬ ಹಳ್ಳಿಯ ಹಿರಿಯ ವ್ಯಕ್ತಿ ರಾಮಣ್ಣನವರಿಗೆ ಹೇಳಿದರು, ನಿಮ್ಮ ಸೊಸೆ ಬಹಳ ಒಳ್ಳೆಯವಳು, ನಿಮ್ಮ ಮನೆಯನ್ನು ಉಳಿಸಿದವಳು ಅವಳೇ. ಆ ಮಾತು ರಾಮಣ್ಣನ ಹೃದಯವನ್ನು ತಟ್ಟಿತು. ಅಂದು ರಾತ್ರಿ ಅವರು ಲಕ್ಷ್ಮಿಯನ್ನು ಕರೆಸಿ ಹೇಳಿದರು, ನಾನು ತಪ್ಪಾಗಿ ಯೋಚಿಸಿದ್ದೆ. ನಿನ್ನ ದುಡಿಮೆ ನಮ್ಮ ಮನೆಗೆ ಒಳಿತು ತಂದಿದೆ, ಕ್ಷಮಿಸು. ಲಕ್ಷ್ಮಿಯ ಕಣ್ಣೀರು ತುಂಬಿತು. ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಅಪ್ಪಾಜಿ. ಲಕ್ಷ್ಮಿ ತನ್ನ ಸಣ್ಣ ಸಮೋಸ ವ್ಯಾಪಾರವನ್ನು ದೊಡ್ಡ ಕನಸಾಗಿ ಬೆಳೆಸಿದಳು. ಹಳ್ಳಿಗೆ ಉದ್ಯೋಗ ನೀಡಿದಳು. ಸಮೋಸ ಮಾರುವ ಸೊಸೆ ಎಂದು ಹಳ್ಳಿಗೆ ಪರಿಚಯವಾದಳು. ಇದರ ನೀತಿ ಏನೆಂದರೆ, ದುಡಿಮೆ ಯಾವುದು ಚಿಕ್ಕದಲ್ಲ. ಮಹಿಳೆಯ ಶ್ರಮ, ಸ್ವಾಭಿಮಾನವೇ ಮನೆಯ ನಿಜವಾದ ಸಂಪತ್ತು. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ಈ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.